ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳು ಗೋಜಲುಗಳು ಯಾವುದು ಕೂಡ ಸರಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಇಲ್ಲಿರುವಂತಹ ಸಮಸ್ಯೆ ಏನು ಅನ್ನೋದು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರಾ ಇಲ್ವಾ ಅನ್ನೋದೇ ಇಲ್ಲಿರುವಂತಹ ಬಹುದೊಡ್ಡದಂತಹ ಯಕ್ಷ ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೀರ್ಮಾನ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಇದೇನಿದ್ರು ಕೂಡ ಕರ್ನಾಟಕದ ಸಮಸ್ಯೆ, ಕರ್ನಾಟಕದ ನಾಯಕರೇ ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೋಬೇಕೆ ಹೊರತು ಹೈಕಮಾಂಡ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಶ್ಚರ್ಯವಾಗುವುದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರುವಂತಹ ಸಮಸ್ಯೆ ಏನು? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ, 2.5 ವರ್ಷ ಅಂತೇಳಿ. ಈಗಾಗಲೇ ಸಿದ್ದರಾಮಯ್ಯನವರು 2.5 ವರ್ಷವನ್ನ ಪೂರೈಸಿದ್ದಾರೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರಾ ಇಲ್ಲ ಅನ್ನೋದು ಇಲ್ಲಿರುವಂತಹ ಸಮಸ್ಯೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡ್ತಾರೆ, ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಇಬ್ಬರ ಹೇಳಿಕೆಗಳು ಒಂದ್ ರೀತಿಯಾದಂತಹ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾನೇ ಉಳಿದಂತ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನಮ್ಮ ಮಧ್ಯೆ ಒಪ್ಪಂದ ಆಗಿದೆ, ಇದು ಹೈಕಮಾಂಡಿಗೆ ಗೊತ್ತಿದೆ, ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಹಾಗೇನೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅಲ್ಲಲ್ಲಿ ಹೇಳಿಕೆಗಳನ್ನು ಕೊಡೋದು, ಡಿನ್ನರ್ ಮೀಟಿಂಗ್ ನ ಮಾಡೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದು, ಈ ರೀತಿಯಾಗಿ ನಡೀತಾನೆ ಇದೆ. ಇದರ ನಡುವೆ ಹೈಕಮಾಂಡ್ ಕೂಡ ಒಂದ್ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾ ಇದೆ ಅಂತ ಹೇಳ್ಬಹುದು. ನಿಮ್ಗೆ ಗೊತ್ತಿದೆ, ಇಲ್ಲಿರುವಂತಹ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಇಂಟರ್ವ್ಯೂನ್ ಆಗ್ಬೇಕಾಗ್ತದೆ. ಅಂದ್ರೆ ಇವರಿಬ್ಬರನ್ನು ದೆಹಲಿ ಕರೆದು ಅಥವಾ ಅವರೇ ಇಲ್ಲಿ ಬಂದು ಕೂತ್ಕೊಂಡು ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕು. ಆದ್ರೆ ಸದ್ಯಕ್ಕೆ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೊನ್ನೆವರೆಗೂ ಇದ್ದಂತ ಸುದ್ದಿ ಏನು ಅಂತ ಹೇಳಿದ್ರೆ, ಬೆಳಗಾಂ ಅಧಿವೇಶನ ಮುಗಿದ ತಕ್ಷಣ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಸೋನಿಯಾ ಗಾಂಧಿ ಅವರು ದೆಹಲಿ ಕರ್ಸ್ಕೊಳ್ತಾ ಇದ್ದಾರೆ, ಅಲ್ಲಿ ಇಬ್ಬರನ್ನು ಕೂರಿಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ ಅಂತಕೊಂಡು ಹೇಳ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿಯಾದಂತಹ ಯಾವುದೇ ಸಮಸ್ಯೆ ಇಲ್ಲ, ಇದೇನಿದ್ರು ಇವರೇ ಸೃಷ್ಟಿಸಿಕೊಂಡಿರುವಂತಹ ಸಮಸ್ಯೆ, ಇವರೇ ಪರಿಹಾರ ಮಾಡ್ಕೊಳ್ಳಿ, ಇದಕ್ಕೂ ಹೈಕಮಾಂಡ್ಗೂ ಸಂಬಂಧ ಇಲ್ಲ ಅಂತಕೊಂಡು ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಇವರ ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡ್ತಾ, ಹಾಗಾದ್ರೆ ಈ ಸಮಸ್ಯೆಯನ್ನ ರಾಹುಲ್ ಗಾಂಧಿ ಅವರೇ ಪರಿಹರಿಸಲಿ ಅಂತಕೊಂಡು ಹೇಳಿದ್ದಾರೆ. ನಂತರ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲದೂ ಸರಿಯಾಗಿದೆ ಅಂತಕೊಂಡು ಹೇಳ್ತಾರೆ. ಅಂದ್ರೆ ಇವ್ರು ಹೇಳ್ತಾರಂತ ಹೇಳಿಕೆಗಳನ್ನ ನೋಡಿದ್ರೆ ಬಹಳಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಬಿಡಿ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾವೇನು ಮಾತಾಡ್ಬೇಕಾದಂತ ಅವಶ್ಯಕತೆ ಇಲ್ಲ, ಏನು ಆಗ್ತಾ ಇಲ್ಲ. ಮುಖ್ಯವಾಗಿ ಬೆಂಗಳೂರು ರಸ್ತೆಗಳಲ್ಲಿ ಓಡಾಡೋದು ಬಹಳಷ್ಟು ಕಷ್ಟ ಆಗ್ಬಿಟ್ಟಿದೆ. ರಸ್ತೆಗಳಲ್ಲಿ ಉಂಟಾಗಿರುವಂತಹ ಹೊಂಡವನ್ನ ಕೂಡ ಮುಚ್ಚುವಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಇಲ್ಲ. ಆ ಮಟ್ಟಿಗಿನ ಆಡಳಿತವನ್ನ ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಯಾರಾದ್ರೂ ಕರ್ನಾಟಕ ಸರ್ಕಾರವನ್ನ ಟೀಕಿಸಿ ಏನಾದ್ರೂ ಟ್ವೀಟ್ ಏನಾದ್ರೂ ಮಾಡಿದ್ರೆ ಅವರಿಗೆ ಬಾಯಿ ಬಂದ ಹಾಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬೈತಾರೆ. ಇದು ಸದ್ಯಕ್ಕೆ ಕರ್ನಾಟಕದ ಪರಿಸ್ಥಿತಿ. ಬಿಡಿ, ಇವ್ರ ಹತ್ರ ದುಡ್ಡಿಲ್ಲ, ಆ ಕೆಲಸವನ್ನ ಮಾಡಲ್ಲ, ಆಯ್ತು ಬಿಟ್ ಬಿಡೋಣ. ಅಟ್ಲೀಸ್ಟ್ ಇಲ್ಲಿರುವಂತಹ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಏನಿದೆ ಅದನ್ನಾದ್ರೂ ಪರಿಹಾರ ಮಾಡಿದ್ರೆ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬಹುದು. ಪ್ರತಿದಿನ ನಾವು ಬೆಳಗಾದ್ರೆ ಅದ್ರ ಬಗ್ಗೆನೇ ಮಾತಾಡೋದು, ಪೇಪರ್ ನಲ್ಲಿ ನೋಡಿದ್ರು ಅದೇ, ಟಿವಿಯಲ್ಲಿ ನೋಡಿದ್ರು ಅದೇ, ನಾವು ಯೂಟ್ಯೂಬರ್ಸ್ ಕೂಡ ಅದನ್ನೇ ಕೂತ್ಕೊಂಡು ಮಾತಾಡ್ತಾ ಇರ್ತೇವೆ. ಈ ರೀತಿಯಾದಂತಹ ಕಿರಿಕಿರಿಗಳಿಗೂ ಕೂಡ ಒಂದು ಬ್ರೇಕ್ ಬೀಳ್ತದೆ. ಆದ್ರೆ ಸದ್ಯಕ್ಕಂತೂ ಇಲ್ಲಿರುವಂತಹ ನಾಯಕರು ಯಾರು ಕೂಡ ಇದಕ್ಕೊಂದು ಸೊಲ್ಯೂಷನ್ ಹುಡುಕುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಎಲ್ಲ ಗೊಂದಲಗಳ ನಡುವೆ ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ನಿವಾಸದಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ, ನೋಡಿ ಇಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿ, ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಯ ಮುಖ್ಯಮಂತ್ರಿ ಆಗಿ. ಕಾರಣ ಏನು ಅಂತ ಹೇಳಿದ್ರೆ, ಬಹಳಷ್ಟು ದಿನಗಳಿಂದ ಒಂದು ಒತ್ತಾಯ ಇದೆ, ದಲಿತ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬೇಕು ಅಂತೇಳಿ. ಆ ರೀತಿ ಇದ್ರೆ ನೀವೇ ಇಲ್ಲಿಯ ಮುಖ್ಯಮಂತ್ರಿ ಆಗಿ, ನಾವೆಲ್ಲರೂ ಕೂಡ ನಿಮ್ಗೆ ಸಹಕಾರ ಕೊಡ್ತೇವೆ ಅಂತ ಕೊಂಡು ಏನೋ ಒಂದು ಪ್ರಾಮಿಸ್ ಕೂಡ ಮಾಡಿದಾರಂತೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಉತ್ತರ ಕೊಟ್ಟರು ಗೊತ್ತಿಲ್ಲ. ಅದ್ರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ತಮ್ಮ ಮನದಲ್ಲಿರುವಂತಹ ಇನ್ನೊಂದು ಇಂಗಿತವನ್ನು ಕೂಡ ಇಲ್ಲಿ ಅವರು ಹೋಗ್ಕೊಂಡಿದ್ದಾರಂತೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ, ಆ ಮುಖಾಂತರ ದಲಿತ ಮುಖ್ಯಮಂತ್ರಿ ಅನ್ನುವ ಒಂದು ಕೂಗೇನಿದೆ ಅದನ್ನ ಈಡೇರಿಸಿದ ಹಾಗಾಗ್ತದೆ. ಈ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೇಳ್ಕೊಂಡಿದ್ದಾರಂತೆ. ಇಲ್ಲಿ ಕೊನೆಗೂ ಡಾಕ್ಟರ್ ಪರಮೇಶ್ವರ್ ಅವರು ಅಧಿಕೃತವಾಗಿ ಅಖಾಡಕ್ಕೆ ಇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಥವಾ ಇದು ಕೂಡ ಸಿದ್ದರಾಮಯ್ಯನವರ ಇನ್ನೊಂದು ಹೊಸ ದಾಳಿ ಇರಬಹುದಾ? ಇದನ್ನ ಕೂಡ ನಾವು ಅಲ್ಲಗಳೆಯುವಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಮತ್ತು ಅವರ ಬಳಗದವರು, ಅಂದ್ರೆ ಅವರ ಆತ್ಮೀಯ ಬಳಗ ಏನಿದೆ, ಇವರೆಲ್ಲರೂ ಕೂಡ ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರಂತೆ. ಅದೇನಂತ ಹೇಳಿದ್ರೆ, ಶತಾಯ ಗತಾಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬೇಡಿ. ಒಂದ್ ವೇಳೆ ನೀವೇನಾದ್ರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದಂತಹ ಸಂದರ್ಭ ಬಂದ್ರೆ ಆಗ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿ, ಈ ರೀತಿಯಾಗಿ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ದಲಿತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ, ನಂತರ ಡಾಕ್ಟರ್ ಪರಮೇಶ್ವರ್, ಹಾಗೇನೆ ಸತೀಶ್ ಜಾರಕಿಹೊಳಿ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ,
ನಾನೇನಿದ್ರು ಕೂಡ 2028ರ ಚುನಾವಣೆಯಲ್ಲಿ ಕಣಕ್ಕಿಳಿತೇನೆ, ಅಂದ್ರೆ ಮುಖ್ಯಮಂತ್ರಿ ರೇಸಿಗೆ ಇಳಿಯೋನು, ಅಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡಿ ಅಂತಕೊಂಡು ನಾನು ಎಲ್ಲಿ ಕೇಳೋದಿಲ್ಲ, ಈ ರೀತಿಯಾಗಿ ಹೇಳಿದ್ದಾರೆ. ಅವರು ಸದ್ಯಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಅವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ರಾಹುಲ್ ಗಾಂಧಿಯವರೇ ಬರಬೇಕು ಅಂತೇಳಿ. ಆದ್ರೆ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಭಾರತದಲ್ಲಿದ್ದಾರಾ ಅಥವಾ ಇನ್ನು ಜರ್ಮನಿಯಲ್ಲೇ ಕಾಲ ಕಳೀತಾ ಇದ್ದಾರೋ ಗೊತ್ತಿಲ್ಲ. ಒಂದ್ ವೇಳೆ ಅವರು ಭಾರತಕ್ಕೆ ಬಂದ್ರು ಕೂಡ 1-2 ದಿನ ಇರಬಹುದು. ಕಾರಣ ಏನು ಅಂತ ಹೇಳಿದ್ರೆ ಕ್ರಿಸ್ಮಸ್ ಬರ್ತಾ ಇದೆ, ಹಾಗೇನೆ ಹೊಸ ವರ್ಷ ಬರ್ತಾ ಇದೆ. ಸಾಮಾನ್ಯವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಹುಲ್ ಗಾಂಧಿಯವರು ದೇಶದಲ್ಲಿರೋದು ಬಹಳ ಅಪರೂಪ. ಅವ್ರು ಇನ್ಯಾವುದಾದ್ರು ಒಂದು ದೇಶಕ್ಕೆ ಪ್ರವಾಸ ಮಾಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಸದ್ಯಕ್ಕಂತೂ ಇವ್ರು ಯಾರಿಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಇಲ್ಲಿರುವಂತಹ ಸಮಸ್ಯೆ ಏನಿದೆ ಇದು ಕಂಟಿನ್ಯೂ ಆಗ್ತಾನೆ ಇರ್ತದೆ. ನಾವು ಕೂಡ ಅಷ್ಟೇ ದಿನ ಬೆಳಗಾದ್ರೆ ಇದ್ರ ಬಗ್ಗೆನೇ ಮಾತಾಡ್ತಾ ಕೂತ್ಕೊಳ್ಬೇಕಾಗಿ ಬರ್ತದೆ. ಇದೆಲ್ಲದ್ರ ನಡುವೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಏನೋ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಅದು ಏನು ಅನ್ನೋದು ಇನ್ನೂ ಕೂಡ ಡಿಸ್ಕ್ಲೋಸ್ ಆಗ್ತಾ ಇಲ್ಲ. ಇದೇನಿದ್ರು ಕೂಡ ಸೌಹಾರ್ದಯುತ ಭೇಟಿ, ನಾವಿಬ್ರು ಅತ್ಯಂತ ಆತ್ಮೀಯ ಗೆಳೆಯರು, ಈ ರೀತಿ ಎಲ್ಲ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದ್ರ ನಡುವೆ ರಾಜಣ್ಣ ಅವರ ಪುತ್ರ ದೆಹಲಿಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಹಲವಾರು ಬಿಜೆಪಿ ನಾಯಕರುಗಳನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದನ್ನು ನೋಡಿದಾಗ ತೆರೆಮರೆಯಲ್ಲಿ ಬೇರೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ಇಲ್ಲಿರುವಂತಹ ಈ ಗೊಂದಲಗಳಿಗೆ ಪರಿಹಾರ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ನಾವು ಜನವರಿ 14ರ ನಂತರ ಏನಾದ್ರೂ ಡೆವಲಪ್ಮೆಂಟ್ ಗಳನ್ನ ನಿರೀಕ್ಷಿಸಬಹುದು ಅನಿಸ್ತದೆ. ಅಲ್ಲಿವರೆಗೆ ನಾವು ಕಾದ್ ನೋಡ್ಬೇಕಾಗಿ ಬಂದಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಕರ್ನಾಟಕದ ಸಮಸ್ಯೆಗೆ ಸದ್ಯದಲ್ಲೇ ಪರಿಹಾರ ಸಿಗ್ತದ ಅಥವಾ ಈ ಗೊಂದಲಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.